PK Maulivan ಚಾನಲಿಂದ ಇವತ್ತು ನಾವು ದ ಕುಕಿಂಗ್ ಈಸ್ ವೆರಿ ಡಿಫಿಕಲ್ಟ್ ಅಲ್ಲ. ಆ್ಯಕ್ಚುಲಿ ಕುಕಿಂಗ್ ಒಂದು ಈಸಿ ಕೆಲಸ. ಯಾಕಂದರೆ ಇವತ್ತು ನಾನು ಸ್ಟಡೀಸಿಂದ ಬೋರಾಗಿ ನಮ್ಮಮ್ಮ ಚಪಾತಿ ಮಾಡಿದ್ರು. ಅದು ನನಗೆ ಇಷ್ಟ ಆಗಲಿಲ್ಲ, ಬೋರ್ ಆಗ್ತಿತ್ತು ಅಂತ ನಾನು ಇವತ್ತು ಕುಕಿಂಗ್ ಮಾಡ್ತಾಯಿದ್ದೀನಿ. ನಾನು ಅದನ್ನು ವೀಡಿಯೋ ಶೂಟಿಂಗ್ ನಾನು ಕಂಪ್ಲೀಟ್ ಅಂದರೆ ತೋರಿಸ್ತಾ ಇದ್ದೀನಿ ಹೆಂಗೆ ಮಾಡ್ತೀನಿ. ಇವತ್ತು ನಾನು ಮಾಡ್ತಿರೋದು ಅಡುಗೆ ಹೆಸರು ಬಂದು ಪೋಹ ಅಂದರೆ ಅವಲಕ್ಕಿ ಅಂತಲೂ ಕರಿಬೋದು. ನನಗೆ ಚಪಾತಿಯಿಂದ ಬೋರಾಗಿ ನಾನು ಓದಿದ್ರಿಂದ ಒಂದು ಫ್ರೀ ಟೈಮ್ ತೊಗೊಂಡು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ, ಮತ್ತು ಬೆಲ್ ಐಕಾನನ್ನು ಓದೋದಕ್ಕೆ ಮಾಡಿಬಿಡಿ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ನಾನು ಟೊಮ್ಯಾಟೋಸ್, ಆನಿಯನ್ ಮತ್ತು ಚಿಲ್ಲಿನ ನಾನು ಫೈನಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ಪ್ಯಾನಲ್ಲಿ ನಾವು ಆಯಿಲ್ನ ಹಾಕ್ಕೊಂಡು ನಾವು ಅದನ್ನು ಬಿಸಿ ಆದಮೇಲೆ ನಾವು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಬೇಕು. ಈಗ ಗ್ಯಾಸ್ ಸ್ಟವ್ ಆನ್ ಆಗಿದೆ. ಈಗ ನಾವು ಇದರೊಳಗಡೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಬೇಕು. ಇಲ್ಲಿ ನೋಡ್ಬೋದು ಎಲ್ಲ ಆ್ಯಡ್ ಆಗಿದೆ. ಈಗ ಇದನ್ನು ನಾವು ಸ್ವಲ್ಪ ರೋಸ್ಟ್ ಮಾಡಾದಮೇಲೆ ಈಗ ನಾವು ಚಾಪ್ ಮಾಡ್ಕೊಂಡಿರೋ ವೆಜಿಟೇಬಲ್ಸ್ನ ನಾವು ಈಗ ಇದರೊಳಗಡೆ ಆ್ಯಡ್ ಮಾಡಿ ಮೊದಲು ಒಂದು ಟೊಮ್ಯಾಟೋಸ್ ಹಾಕಿ ಫಸ್ಟ್ ಅದನ್ನು ಮಾಡಿ ಸಪ್ರೇಟಾಗಿ ಫ್ರೈ ಮಾಡಬೇಕಾಗುತ್ತೆ. ಈಗ ಟೊಮೆಟೊಸ್ ಹಾಕೋಣ. ಸ್ವಲ್ಪ ಫ್ರೈ ಆದಮೇಲೆ ಈಗ ನೆಕ್ಸ್ಟ್ ಆನಿಯನ್ ಹಾಕೋಣ. ನೋಡಿ ಈಗ ಇದು ಕರೆಕ್ಟಾಗಿ ಫ್ರೈ ಆಗಿದೆ. ಈಗ ನೆಕ್ಸ್ಟ್ ನಾವು ಆನಿಯನ್ ಹಾಕೋಣ. ಆನಿಯನ್ಸ್ ಆ್ಯಡ್ ಆಗ್ತಲೇ ನಾವು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಹಿಡ್ಕೊಂಡು ಇದನ್ನು ಸ್ವಲ್ಪ ರೋಸ್ಟ್ ಮಾಡಬೇಕಾಗುತ್ತೆ. ಈಗ ಆನಿಯನ್ಸ್ ರೋಸ್ಟ್ ಆದಮೇಲೆ ಈಗ ನಾವು ಲಾಸ್ಟಿಗೆ ನಾವು ಚಿಲ್ಲೀಸ್ನ ಹಾಕ್ಕೊಬೇಕಾಗುತ್ತೆ. ಚಿಲ್ಲೀಸ್ ಹಾಕ್ಕೊತಾ ಇದ್ದೀನಿ ನೋಡ್ಬೋದು. ಇದನ್ನು ನಾವು ಸಣ್ಣ ಇದಕ್ಕೆ ಹಚ್ಕೊಂಡು ಅಲ್ಲೇ ಚಾಪ್ ಮಾಡ್ಕೊಂಡು ಇದನ್ನು ಚಿಲ್ಲೀಸ್ನ ಆ್ಯಡ್ ಮಾಡ್ಕೊಳೋಣ. ಈಗ
ಈಗ ನಾವು ಇದೆಲ್ಲ ಫ್ರೈ ಆದಮೇಲೆ ಈಗ ನಾವು 1 ಟೇಬಲ್ ಸ್ಪೂನ್ ಆಫ್ ಟರ್ಮರಿಕ್ ಪೌಡರ್ ಅಂದರೆ ಅರಿಶಿಣದ ಪುಡಿನ ಹಾಕ್ಕೊಂಡು ಇದಕ್ಕೆ ಕಲರ್ ಕೊಡುತ್ತೆ. ಇದಾದಮೇಲೆ ನಾವು ನೆಕ್ಸ್ಟು ಸಾಲ್ಟ್ನ ಹಾಕ್ಕೊತೀವಿ. ಇದೆಲ್ಲ ಆದಮೇಲೆ ನಾವು ಸಾಲ್ಟು ಮತ್ತು ಟರ್ಮರಿಕ್ ಹಾಕ್ಕೊಂಡಾದ್ಮೇಲೆ ಮತ್ತೆ ಒಂದು 1 ಮಿನಿಟ್ ಇಂದ 2 ಮಿನಿಟ್ಸ್ ತನಕ ನಾವು ಮತ್ತೆ ಅದೇ ಥರ ಆಡಿಸ್ಕೊಂಡು ಈಗ ನಾವು ಲಾಸ್ಟಿಗೆ ನಾವು ಚಾಪ್ ಮಾಡೋಕ್ಕಿಂತ ಮುಂಚೆ ನಾವು ಅವಲಕ್ಕಿ ಅಂದರೆ ಪೋಹಾನ ನಾವು ನೆನೆಸಿಕ್ಕಿರ್ತೀವಲ್ಲ ಅದನ್ನು ನಾವು ಕಂಪ್ಲೀಟಾಗಿ ಸ್ಟೇನ್ ಮಾಡ್ಕೊಂಡು ನಾವು ಇದನ್ನು ಪೋಹಾನ ಇದ್ರೊಳಗಡೆ ಹಾಕ್ಕೊಬೇಕು. ಅದಕ್ಕೂ ಮುಂಚೆ ನಾವು ಒಂದು ಕೊರಿಯಾಂಡರ್ ಲೀವ್ಸ್ನ ಫೈನಾಗಿ ಚಾಪ್ ಮಾಡ್ಕೊಂಡು ಇಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ನಾವು ನಮ್ಮ ನೆನೆಸಿಕ್ಕಿದ ಪೋಹಾನ ಅಂದರೆ ಅವಲಕ್ಕಿನ ಹಾಕ್ಕೊಳ್ಳೋಣ. ಈ ಸ್ಟೇಜಲ್ಲಿ ನಾವು ನಮ್ಮ ಗ್ಯಾಸ್ನ ಆಫ್ ಮಾಡ್ಕೊಂಡು ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಯೆಲ್ಲೋಯಿಶ್ ಕಲರ್ ಕಾಣಿಸುತ್ತೆ. ಹಿಯರ್ ವಿ ಗೋ ಗಾಯ್ಸ್. ಇದು ನಮ್ಮ ಡಿಲಿಷಿಯಸ್ ಆಗಿರೋ ಒಂದು ಅವಲಕ್ಕಿ ಮತ್ತು ಅಂದರೆ ಅಥವಾ ಪೋಹಾ ಇಲ್ಲಿ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದನ್ನು